ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶೇಖರ್ ಎಂಬುವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದ. ಶೇಖರ್ ಅವರು ನಮಸ್ತೆ. ನಮಸ್ತೆ ಸರ್. ಶೇಖರ್ ಅವರು, ಈಗ ಗಮನಿಸ್ತಾ ಇದ್ದೀರಿ, ಮುಖೇಶ್ ಪಂಬದ ಅವರ ಒಂದು ನಡೆ ದೈವದ ಕಾಲದಲ್ಲಿ ಆಗಿರುವಂತದ್ದು, ಮಡಿಲಲ್ಲಿ ಮಲಗಿರುವಂತಹ ಒಂದು ರೀತಿಯಲ್ಲಿ ಅಭಯವನ್ನು ಕೊಡುವಂಥದ್ದು, ಕಣ್ಣೀರು ಸುರಿಸಬೇಡ ನಿನ್ ಜೊತೆಗೆ ನಾನಿದ್ದೇನೆ ಅಂತೇಳಿ ಸಾಕಷ್ಟು ವಿವಾದ ಆಗ್ತಾ ಇದೆ. ಶೇಖರ್ ಅವರೇ, ತಾವೇನು ಹೇಳ್ತೀರಿ? ತಾವು ಏನು ಹೇಳುದಾದ್ರೆ ತುಂಬಾ ಕಡೆ ಹಾಗೆ ಆಗ್ತಾ ಇದೆ. ನಾವೊಂದು ದೈವದ ಚಾಕಿರಿ ಮಾಡುವವರು, ಒಂದು ದೈವದೊಂದು ಹಾಗೆ ಇರುತ್ತಾ ಶೇಖರ್ ಅವರ? ನಾನು ಕೇಳುವಂತದ್ದು ಅಂದ್ರೆ, ಈಗ ಮಡಿಲಲ್ಲಿ ಮಲಗಿ ಒಂದು ಅಭಯವನ್ನ ಕೊಡುವಂತದ್ದು ಅದೆಲ್ಲ ಇರುತ್ತಾ? ಅದ್ರ ನಮ್ ತುಳುವಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅದಕ್ಕೆ ದೈವದ ಪಾದಕ್ಕೆ ನಾವು ಹೋಗಿ ಬೀಳ್ಬೇಕು, ನಮ್ಮ ಪಾದಕ್ಕೆ ದೈವ ಬಂದು ಬೀಳ್ಲಿಕ್ಕೆ ಬಾರದು. ಖಂಡಿತ ಹೌದು, ಅಲ್ವಾ? ಹಾಗಾಗಿ ಅದು ನನ್ನ ಲೆಕ್ಕದಲ್ಲಿ ಅದು ಹೇಳಿಕ್ಕೆ ಆಗುದಿಲ್ಲ. ಅವರು ಈಗ ಒಂದು ಏನಂದ್ರೆ, ಒಂದು ಎಲ್ಲ ಕಡೆ ಹಾಗೆ ಆಗ್ತಾ ಇದೆ. ಅಲ್ಲಿ ಅಂತಲ್ಲ, ಸುಮಾರು ಕಡೆ ಆಗ್ತಾ ಇದೆ. ಸೊ ಈಗ ಇಲ್ಲಿ ಹೇಳುವಂತದ್ದು ಮತ್ತೊಂದು ಕಡೆ ನೋಡಿ, ಈಗ ರಿಷಬ್ ಶೆಟ್ರು ಮುಖೇಶ್ ಇದ್ದವರ ಕಡೆಗೆ ಹೋಗ್ತಾರೆ, ಮುಖೇಶ್ ಇದ್ದ ಕಡೆ ರಿಷಬ್ ಶೆಟ್ರು ಬರ್ತಾರೆ ಅನ್ನುವಂಥದ್ದು. ಹೌದೌದು. ಈಗ ಬೇರೆ ಕಡೆ ಅವರು ಹೋಗಲ್ಲ ಅಥವಾ ಏನು ಸೇವೆಗಳನ್ನು ಕೊಡೋದಿಲ್ಲ, ಅವರೆಲ್ಲಿ ಇರ್ತಾರೆ ಅಲ್ಲೇ ಇರ್ತಾರೆ ಅನ್ನುವಂಥದ್ದು. ಹಾಗಾದ್ರೆ ಇಲ್ಲಿ ಏನಾದ್ರೂ ಹಿಂದೆ ಮಾತುಕತೆಗಳೇನಾದ್ರೂ ಆಗಿ ಈ ರೀತಿಯ ವರ್ತನೆಗಳು ಆಗುವಂಥದ್ದು ಇದೆಯಾ? ಅಂದ್ರೆ ಹೀಗೆ ಸೂಚನೆ ಕೊಡು, ನಾನು ಹೀಗೆ ಮಾಡ್ತೇನೆ, ನೀ ಹೀಗೆ ಮಾಡು ಅನ್ನುವಂಥದ್ದು ಏನಾದ್ರು ಇದೆಯಾ? ಅಂದ್ರೆ ಅಳ್ತಾರೆ, ಸಕ್ಸಸ್ ಆದವರು ಅಳ್ತಾರೆ ಯಾರಾದ್ರು ಅಂತೇಳಿ? ಇಲ್ಲ ಸರ್, ನಮ್ಗೆ ಏನಂದ್ರೆ ಅದೇ ನಮಗೆ ಗೊತ್ತಿಲ್ಲ. ನಾವು ಹೇಳುದಂದ್ರೆ, ನಾವು ಒಂದು ದೈವ ಚಾಕರಿ, ನಾವು ಕೂಡ ದೈವ ಚಾಕರಿ ಮಾಡುವವರು. ಹಾಗೆ ಯಾರು ಕೂಡ ಹಾಗೆ ಮಾಡ್ಲಿಕ್ಕೆ ಬಾರದು. ಯಾಕಂದ್ರೆ ಒಂದು ತುಳಿನಾಳ ಗಾದೆ ಇದೆ, ನಾವು ದೈವದ ಪಾದಕ್ಕೆ ನಾವು ಬೀಳ್ಬೇಕು, ನಮ್ಮ ಪಾದಕ್ಕೆ ಮನುಷ್ಯ ಬಂದು ಬೀಳ್ಲಿಕ್ಕೆ ಇಲ್ಲ. ಅದು ಸತ್ಯ. ಹಾಗಾಗಿ ನಾವು ಅದನ್ನು ಹೇಗೆ ಮಾಡ್ಬೇಕಂದ್ರೆ, ನಾವು ಈ ಹಿಂದಿನವರು ಹೇಗೆ ಪರಂಪರೆಯವರು ಮಾಡಿಕೊಂಡು ಬಂದಿದ್ದಾರೆ ಅದೇ ರೀತಿ ಹೋಗ್ಬೇಕು. ನಮ್ಮ ಗ್ರಾಮದಲ್ಲಿ ಕೂಡ ನಾವು ನಮ್ಮ ಹಿರಿಯರು ಏನ್ ಮಾಡಿಕೊಂಡು ಬಂದಿದ್ದಾರೆ ಅದನ್ನು ನಾವು ಮಾಡಿಕೊಂಡು ಹೋಗುದು ಈಗ ಕೂಡ. ಈಗ ಮುಖೇಶ್ ಅವರ ಈ ವರ್ತನೆಗೆ ಯಾರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇಲ್ವಾ ನಿಮ್ಮ ಸಮುದಾಯಗಳಲ್ಲಿ? ಯಾಕಂತ ಹೇಳಿದ್ರೆ ಇದು ತುಂಬಾ ಅತಿರೇಕ ಅಂತ ಅನಿಸ್ತಾ ಇಲ್ವಾ, ನಾಟಕೀಯ ಅಂತ ಅನಿಸ್ತಾ ಇಲ್ವಾ? ಮಾಡ್ತಾ ಇದ್ದಾರೆ, ಮತ್ತೆ ತುಂಬಾ ಕಡೆ ಮಾತಾಡ್ತಿದ್ದಾರೆ. ಅದಕ್ಕೆ ನಾವು ಏನು ಮಾಡಕ್ಕಾಗಲ್ಲ, ಅದು ಅವರಿಗೆ ಗೊತ್ತಿರ್ಬೇಕು. ಅವರು ಕೂಡ ತುಂಬಾ ಕಡೆ ಒಳ್ಳೆ ಒಂದು ಕೆಲಸ ಮಾಡುವವರು, ಒಂದು ಚಾಕಿರಿ ಮಾಡುವವರು, ದೈವದೊಂದು ಸೇವೆ ಮಾಡುವವರು, ಅವರಿಗೆ ಗೊತ್ತಿರ್ಬೇಕು. ನಾವು ಏನು ಅದಕ್ಕೆ ಹೇಳಲಿಕ್ಕೆ ಇಲ್ಲ, ಅವರಿಗೆ ಗೊತ್ತಿರ್ಬೇಕು. ಅವರಿಗೆ ಈಗ ಅವರಿಗೆ ಒಂದು ಗೊತ್ತಿರಬೇಕು ಅಂತ ವಿಚಾರ ಆಯ್ತು. ಈಗ ನಮ್ಮ ದೈವಗಳ ಬಗ್ಗೆ ಬೀದಿ ಬೀದಿಗಳಲ್ಲಿ ಆಗ್ತಾ ಇದೆ, ಏನು ವೇಷಗಳನ್ನು ಹಾಕುವಂತದ್ದು ಆಗ್ತಾ ಇದೆ. ಎಷ್ಟು ನೋವಾಗ್ತಾ ಇದೆ ಸರ್ ಶೇಖರ್ ಅವರ? ಅದು ನೋವು ಅಂದ್ರೆ ಸರ್, ನಾವು ತುಂಬಾ ಹೋರಾಟ ಮಾಡಿದ್ದೇವೆ. ಅದರ ಮುಂಚೆ ನಾವೆಲ್ಲ ಟಿವಿನ ಇದಕ್ಕೆ ಹೋಗಿ ಎಲ್ಲ ತುಂಬಾ ಹೋರಾಟ ಮಾಡ್ಲಿಕ್ಕೆ ಬಾರದು, ಅದು ಕುಣಿಯುವ ಸ್ಥಳದಲ್ಲೇ ಕುಣಿಬೇಕು, ಮಾಡುವ ಸ್ಥಳದಲ್ಲಿ. ನಾವೊಂದು ಊಟ ಮಾಡುವಾಗ ನಾವು ಅದನ್ನು ಬಟ್ಲಲ್ಲಿ ಹಿಡ್ಕೊಂಡು ಊಟ ಮಾಡ್ಬೇಕು. ನೆಲದಲ್ಲಿ ಊಟ ಮಾಡಿದ್ರೆ ಆಗ್ತದೆ ಸರ್? ಆಗುದಿಲ್ಲ. ಅದಕ್ಕೆ ನಾವು ಬಟ್ಲಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕು. ಮತ್ತೆ ಅದನ್ನು ನಾಟಕದಲ್ಲಿ, ಫಿಲ್ಮ್ ಅಲ್ಲಿ ಮಾಡೋದು ತುಂಬಾ ಅದು ತಪ್ಪು. ಯಾಕಂದ್ರೆ ನಾವು ಎಲ್ಲ ಅದಕ್ಕೆ ಬೇಕಾದ ಎಲ್ಲ ನಾವು ಹೋರಾಟ ಮಾಡಿದ್ದೇವೆ, ಯಾರು ಕೂಡ ಗಮನ ಅದಕ್ಕೆ ಕೊಡುದಿಲ್ಲ. ಮತ್ತೆ ಒಂದು ಏನಂದ್ರೆ, ನಮ್ಮ ಸಂಘಟನೆ ಸ್ವಲ್ಪ ಅದಕ್ಕೆ ಮುಂದಿರು ಬರ್ಬೇಕು. ಯಾಕಂತ ಹೇಳಿದ್ರೆ, ನಮ್ಗೆ ಇಷ್ಟೊತ್ತು ಇದಕ್ಕಿಂತ ಮುಂಚೆ ಒಬ್ರು ರೋಷನ್ ಅಂತ ಮಾತನಾಡಿದ್ರು, ಕ್ರಿಶ್ಚಿಯನ್ಸ್ ಅವರು. ಆಕ್ಚುಲಿ ಅವರು ಮಾತನಾಡಿದ್ರೆ ಕೆಲವೊಬ್ರು ಹೇಳ್ತಾರಂತೆ, ನೀವ್ ಯಾಕೆ ಮಾತಾಡಿದ್ರಿ, ನಿಮ್ಗೆ ಏನ್ ಸಂಬಂಧ, ನಿನ್ನ ಧರ್ಮನ ಅಂತ ಕೇಳ್ತಾರೆ ಕೆಲವೊಬ್ರು. ನಾನು ಕೇಳುವಂತದ್ದು ಶೇಖರ್ ಅವರು, ಈಗ ಇಂತಹ ವಿಚಾರಗಳು ಆದ ಸಂದರ್ಭ ನಮ್ಮವರೇ ಸಪೋರ್ಟ್ ಮಾಡಿ ವಿರೋಧಿಸ್ತಂದ ಬಿಟ್ಟು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾದ್ರೆ ಏನ್ ಕತೆ, ಯಾವ ರೀತಿ ಕ್ಲೋಸ್ ಎಂಡ್ ಅನ್ನ ಕೊಡ್ಬೇಕು ಅಂತ ಹೇಳಿ? ಈಗ ಸಂಬಂಧ ಅಂದ್ರೆ ಸರ್, ಈಗ ಸಂಬಂಧ ಎಲ್ರಿಗೂ ಸಂಬಂಧ ಬರ್ತದೆ, ಅದ್ರಲ್ಲಿ ಬರೋದಿಲ್ಲ ಅಂತ ಏನಿಲ್ಲ. 16 ವರ್ಗಕ್ಕೆ 16 ಇದಕ್ಕೆ ಕೂಡ ಬರ್ತದೆ ಅದು. ಓಕೆ. ಅದಕ್ಕೆ ನಾವು ಈಗ ಏನ್ ಮಾಡುದಂದ್ರೆ, ನಾವು ಕೂಡ ಅದಕ್ಕೆ ಒಂದು ಮಾಡುವರು. ನಾವು ಅಲ್ಲಿ ಈ ಸ್ಕೂಲಲ್ಲಿ ಅಥವಾ ಮೆರವಣಿಗೆಯಲ್ಲಿ ಅಥವಾ ಈ ಜಾತ್ರೆ ಇದಕ್ಕೆ ಎಲ್ಲ ಮಾಡ್ತಾರೆ ಈಗ. ಅದು ತುಂಬಾ ತಪ್ಪು. ಯಾಕಂದ್ರೆ ನಾವು ಅದನ್ನ ನೋಡುವ ಸ್ಥಳದಲ್ಲೇ ನೋಡ್ಬೇಕು. ನೋಡಿ, ಯಾರೋ ಒಬ್ರು ಮಕ್ಕಳು ಅಲ್ಲಿ ಪಂಜುರ್ಲಿಯ ವೇಷ ಹಾಕ್ತಾರೆ, ಇನ್ನೊಬ್ರು ಇನ್ನೊಂದು ದೈವದ ವೇಷವನ್ನ ಹಾಕ್ತಾರೆ. ಸೊ ಹಾಗೆ ಹಾಕ್ತಾನೆ ಹೋಗ್ತಾ ಇದ್ರೆ ನಮ್ಮ ಸಂಸ್ಕೃತಿ ನೋಡಿ, ಮೊದಲು ನಮ್ಮ ದೈವಗಳು ಯಾವತ್ತೂ ಕೂಡ ಪ್ರಚಾರವನ್ನ ಬಯಸ್ಲಿಲ್ಲ, ಬೇಕಾಗಿಯೂ ಇಲ್ಲ ದೈವಗಳಿಗೆ ಪ್ರಚಾರ. ಕಾಣಿಕ ಅರ್ಥವನ್ನ ಮಾಡ್ಕೊಂಡವರು ಅವ್ರು ಬರ್ತಾರೆ, ಸೇವೆಯನ್ನು ಕೊಟ್ಟು ಹೋಗ್ತಾರೆ. ಸೊ ಈ ರೀತಿ ಮಾಡಿ ಜೊತೆಗೆ ಒಂದು ನಾಟಕೀಯ ರೀತಿಯ ವರ್ತನೆಗಳನ್ನು ಮಾಡುವಂತದ್ದು ತುಂಬಾ ತಪ್ಪ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಆ ಸಮುದಾಯಕ್ಕೆ ಒಂದು ನೋವು ಕೊಟ್ಟ ಹಾಗೆ ಅಲ್ವಾ? ಅಲ್ಲ ಸರ್, ನಾವು ತುಂಬಾ ಕಡೆಗೆ ತುಂಬಾ ಒಂದು ದಿವಸದಿಂದ ನಾವು ನೋಡ್ತಾ ಇದ್ದೇವೆ. ತುಂಬಾ ಈಗ ಬ್ಯಾಂಗ್ಳೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಆಗ್ತಾ ಇದೆ. ನಾವು ಅದಕ್ಕೆ ತುಂಬಾ ಎಲ್ಲ ಹೋರಾಟ ಮಾಡಿದ್ದೇವೆ, ಎಲ್ಲ ಬಂದಿದ್ದಾರೆ, ಎಲ್ಲ ನೋಡಿದ್ದಾರೆ, ಇನ್ನು ಮಾಡುದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಕೂಡ ಅದನ್ನೇ ಪ್ರಾರಂಭ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ನಾವು ಏನಿಕ್ಕಿಲ್ಲ, ಅದಕ್ಕೆ ಶಿಕ್ಷೆ ಆ ದೇವರು ಅದೇ ಕೊಡ್ಬೇಕು. ಅದಕ್ಕೆ ದೇವರು ಖಂಡಿತ ಕೊಡ್ತಾರೆ. ಅದು ಕೊಡೋದಕ್ಕೆ ಅದು ಬಿಡುದೇ ಇಲ್ಲ ಯಾರಿಗೂ ಕೂಡ. ಈಗ ನಾವು ತಪ್ಪು ಮಾಡಿದ್ರೆ ಕೂಡ ನಮ್ಮನ್ನು ಕೂಡ ದೇವರು ಬಿಡುದಿಲ್ಲ.
ಈಗ ಹಾಗಾದ್ರೆ ರಿಷಬ್ ಶೆಟ್ಟರಿಗೆ ಯಾವ ರೀತಿಯ ಒಂದು ಸೂಚನೆಯನ್ನು ಕೊಡ್ತೀರಿ ಅಥವಾ ಒಂದು ಮನವಿಯನ್ನ ಮಾಡ್ತೀರಿ, ಜೊತೆಗೆ ಮುಖೇಶ್ ಅವ್ರಿಗೆ ಏನ್ ಹೇಳ್ತೀರಿ ನಮ್ಮ ಸರ್ ಮಾಧ್ಯಮ ನಾನು ಮುಖಾಂತರ? ರಿಷಬ್ ಶೆಟ್ಟಿ ಅವರಿಗೆ ನಾವು ಏನು ಹೇಳಕ್ಕೆ ನಮಗೆ ಆಗುದಿಲ್ಲ, ಯಾಕಂದ್ರೆ ನಾವು ಅಷ್ಟು ದೊಡ್ಡ ಶ್ರೀಮಂತರಲ್ಲ. ನಾವೇನು ಅಂತಂದ್ರೆ ಅವರೊಂದು ಅದನ್ನ ನೋಡಿ ಅವರೇ ಒಂದು ಅದಕ್ಕೆ ಒಂದು ಏನು ನಾವು ಇನ್ನು ಮೇಲೆ ಏನು ಅದಕ್ಕೆ ಮಾಡ್ಬೇಕು, ಈಗ ಮಾಡಿದಾಯ್ತು ಇನ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕಂತ ಅವರೊಂದು ಆಲೋಚನೆ ಮಾಡ್ಬೇಕು ರಿಷಬ್ ಶೆಟ್ಟಿ ಅವರು. ಮುಂದೆ ಯಾರು ಕೂಡ ಮಾಡಬಾರ್ದು, ಅವರು ಕೂಡ ಕಂಟಿನ್ಯೂ ಮಾಡಬಾರ್ದು. ಮಾಡ್ತಾರೆ. ಮತ್ತೆ ಒಂದು ವಿಚಾರ ಏನಂದ್ರೆ ಈಗ ಹಳ್ಳಿಯಲ್ಲಿ ನಡೀತಾ ಇದೆ, ಅದಕ್ಕೆ ಅವರು ಕೂಡ ಜವಾಬ್ದಾರಿಯಾಗಿ ನಿಲ್ಬೇಕಲ್ಲ. ಹೌದು. ಈಗ ಬ್ಯಾಂಗ್ಳೂರಲ್ಲಿ ಆಗ್ತಾ ಇದೆ, ಮುಂಬೈಯಲ್ಲಿ ಆಗ್ತಾ ಇದೆ, ಮತ್ತೆ ಎಲ್ಲ ಕಡೆ ಒಂದು ಮೆರವಣಿಗೆ ಅಲ್ಲಿ ಅಥವಾ ಒಂದು ಫಿಲ್ಮ್ ಅಲ್ಲಿ ಅಥವಾ ಎಲ್ಲ ಅವ್ರು ಅದಕ್ಕೆ ಜವಾಬ್ದಾರಿಯಾಗಿ ಅವ್ರು ನಿಲ್ಬೇಕು, ರಿಷಬ್ ಶೆಟ್ಟಿ ಅವ್ರು ನಿಲ್ಬೇಕು. ಅಂದ್ರೆ ಈಗ ನಾವು ಸಮಾಜದಲ್ಲಿ ಒಂದು ಏನಿತ್ತು ಮಾತು ಏನಿತ್ತು ಅಂತ ಹೇಳಿದ್ರೆ ಇಂಥ ಜನಾಂಗಗಳೇ ಆ ರೀತಿಯ ಸೇವೆಗಳನ್ನ ಮಾಡುವಂತದ್ದು. ಈಗ ಜೀಟಿಗೆ ಹಿಡಿಯುವಂತದ್ದು, ಜೊತೆಗೆ ದೈವನತ್ನ ಮಾಡುವವರು ದೈವನತ್ನವನ್ನ ಮಾಡುವಂತದ್ದು, ಮತ್ತೆ ಕೆಲವೊಬ್ರು ಹಿರಿಯರು ಇರ್ತಾರೆ, ಗುತ್ತಿನ ಮನೆಯವರೆಲ್ಲ ಇರ್ತಾರೆ. ಸೊ ಅವರೇ ಅಂತ ಇತ್ತು. ಈಗ ಆ ಭಾವನೆಯನ್ನೆಲ್ಲ ನಾಶ ಮಾಡಿ ಯಾರು ಕೂಡ ಮಾಡಬಹುದು, ವೇಷವನ್ನ ಹಾಕ್ಬಹುದು, ದೈವದ ನರ್ತನವನ್ನ ಮಾಡಬಹುದು ಅನ್ನುವಂಥದ್ದು ಒಂದು ರೀತಿಯಲ್ಲಿ ರಿಷಬ್ ಶೆಟ್ಟರ್ ಪ್ರೇರೇಪಣೆ ಕೊಟ್ಟ ಹಾಗೆ ಆಗ್ಲಿಲ್ವಾ ಇಲ್ಲಿ? ಹೌದು. ನಮ್ಗೀಗ ಏನಂದ್ರೆ ಸರ್, ನಮ್ಗೀಗ ಅದಕ್ಕೆ ದೈವದ ಚಾಕಿರಿ ಮಾಡುವ ವರ್ಗ ಅಂದ್ರೆ 3 ಮಾತ್ರ: ನಲಿಕೆ, ಪಂಬದ, ಪರವ. ಖಂಡಿತ ನಮ್ಮ ತುಳುನಾಡಿನಲ್ಲಿ. ಹೌದು. ಮತ್ತೆ ಅದನ್ನು ಯಾರು ಕೂಡ ಅದು ಮಾಡ್ಲಿಕ್ಕೇನಿಲ್ಲ, ಯಾಕಂದ್ರೆ ಅದು ಮಾಡುವಂತ ಪದ್ಧತಿ ಕೂಡ ಅಲ್ಲ. ನಮ್ದು ಹಿರಿಯವರು ನಮ್ಗೆ ಏನು ಹೇಳಿಕೊಂಡು ಬಂದಿದ್ದಾರೆ, ನಾವು ಅದನ್ನೇ ಮಾಡ್ಕೊಂಡು ಬರುದು. ಅದಕ್ಕೆ ನಲಿಕೆ, ಪಂಬದ, ಪರವ ಅಂತ ಒಂದು ಸಮುದಾಯ ಇದೆ. ಆ ಸಮುದಾಯದವರು ಮಾತ್ರ ಕೆಲಸವನ್ನ, ದೈವದ ಏನು ಕೆಲಸಗಳಿದೆ ಅದು ಮಾಡ್ಬೇಕು. ಮತ್ತೆ 16 ವರ್ಗಗಳಂತೆ ಇದೆ. 16 ವರ್ಗದಲ್ಲಿ ಅದಕ್ಕೆ ಬೇಕಂತಹ ಕೊಡೋ ಸಮುದಾಯಗಳು ಇದೆ ಅದರಲ್ಲಿ. ಆ ಸೇರಿ ಎಲ್ಲ 16 ವರ್ಗದವರು ಸೇರಿ ಒಂದು ಚಾಕಿರಿ ಮಾಡುವಂತ ಒಂದು ಕೆಲಸ. ಅದರಲ್ಲಿ ನಾವು ಒಂದು ವಿಚಾರ ಏನಂದ್ರೆ, ನಾವು ಈಗ ರಿಷಬ್ ಶೆಟ್ಟಿ ನಾನು ಒಂದು ಹೇಳುದಂದ್ರೆ, ಅವರು ಇನ್ನೂ ಕೂಡ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು, ಇನ್ನು ಮಾಡ್ಲಿಕ್ಕೆ ಬಾರದು. ಅದಕ್ಕೆ ಒಂದು ಮಾಡಿದವರಿಗೆ ಒಂದು ಅವರೊಂದು ಕೂಡ ಒಂದು ಕೊಡ್ಬೇಕು, ಇನ್ನು ನೀವು ಮಾಡ್ಲಿಕ್ಕೆ ಬಾರದು ಅಂದ್ರೆ ಅವರೊಂದು ಹೇಳಿಕೆಯನ್ನ ಕೊಟ್ರು, ನಾನು ಇನ್ನು ಮುಂದೆ ಮಾಡಲ್ಲ, ನನ್ನ ದೈವರತ್ನಗೆ ಅಪಚಾರ ಮಾಡಿದಾಗ ಆಯ್ತು ಅನ್ನುವಂಥದ್ದು ಹೇಳ್ಬೇಕಾಗತ್ತಲ್ಲ ಅವರು. ಹೌದು, ಅವ್ರು ಹೇಳ್ಬೇಕು. ಈಗ ಅಲ್ಲಿ ತುಂಬಾ ತಪ್ಪುಗಳು ನಡೀತಾ ಇದೆ, ಅದಕ್ಕೆ ಅವರು ನಿಲ್ಬೇಕಲ್ಲ ಬಂದು. ಖಂಡಿತ. ಈಗ ಇವರು ಮಾಡಿದ್ದಾರೆ, ಇವರು ಮಾಡಿ ಆಗಿದೆ, ಇವರೆಲ್ಲ ಅದರಲ್ಲಿ ಒಂದು ಸಕ್ಸಸ್ ಆಗಿದೆ, ಫಿಲ್ಮ್ ಎಲ್ಲ ಬಂದಿದೆ, ಅದು ಸರಿ ನಾವು ಹೋಗ್ತೇನೆ. ಇನ್ನು ಸ್ವಲ್ಪ ಒಂದು ಬರ್ಬೇಕಲ್ಲ ನೀವು. ಇನ್ನು ಮುಂದೆ ಬೇರೆಯವ್ರು ಮಾಡಬಾರ್ದು ಅಂತ ಹೇಳಿದ್ರೆ ಅವರು ಕೂಡ ಮಾಡೋದನ್ನ ನಿಲ್ಲಿಸಬೇಕು, ಮಾಡಿದ ಸಂದರ್ಭ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು. ಬೇರೆಯವರು ಕೂಡ ಮಾಡ್ಲಿಕ್ಕೆ ಬಾರದು, ಅದನ್ನು ಮಾಡುವ ಸಮುದಾಯವಿದೆ, ಆ ಸಮುದಾಯದವರೇ ಮಾಡ್ಬೇಕು. ನಿಜ. ಯಾಕಂತ ಹೇಳಿದ್ರೆ ಈಗ ಸಮುದಾಯದವರು ನಾಟಕೀಯವಾಗಿ ವರ್ತನೆಯನ್ನ ಮಾಡೋದಕ್ಕೆ ಹೋಗುದಿಲ್ಲ, ಅವರಿಗೆ ಅದು ಇಷ್ಟ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಹಿರಿಯರು ಕಲಿಸಿಕೊಟ್ಟ ಸಂಸ್ಕೃತಿ ಅದು. ಹೌದು. ಈಗ ನಾನು ಏನು ಹೇಳಿದೆ ಏನಂದ್ರೆ, ಅದಕ್ಕೆ ಸಮುದಾಯ ಇದೆ, ಮತ್ತೆ ಅದಕ್ಕೆ ಒಂದು ಕಟ್ಟುಕಟ್ಲೆಗಳು ಇದೆ. ಒಂದು ನೇಮ ಕಟ್ಟೋದು ಸುಲಭವಲ್ಲ. ಒಂದು ಮನೆಗೆ ಬಂದು ಒಂದು ವೀಳ್ಯ ಕೊಡುವ ಕ್ರಮ ಇದೆ, ಅಥವಾ ಅವರ ಮನೆಗೆ ಹೋಗಿ ವೀಳ್ಯ ತೆಗೊಳ್ಳುವ ಕ್ರಮ ಇದೆ, ತುಂಬಾ ಇದೆ ಅದರಲ್ಲಿ. ನಾವು ನಿಷ್ಠೆಯಿಂದ ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ಒಂದು ಕಲಸ ನೀರು ಅಂತ ಸ್ನಾನ ಮಾಡಿ ಅಲ್ಲಿಗೆ ಉಪವಾಸ ವ್ರತಗಳು ಇರುತ್ತದೆ. ಆ ವ್ರತಗಳನ್ನು ಮಾಡಿ ನಾವು ದೈವ ಚಾಕಿರಿ ಮಾಡೋರು. ಆದ್ರೆ ಅದು ಮಾಡುದು ಯಾರು? ನಮ್ಮ ನಲಿಕೆ, ಪಂಬದ, ಪರವ ಸಮುದಾಯದವರು. ಹೌದು. ಬೇರೆಯವರಿಗೆ ಅದು ಇಲ್ಲ. ಬೇರೆಯವರಿಗೆ ಅದು ಇದ್ರು ಕೂಡ ಅದರಲ್ಲಿ ಬೇರೆ ಬೇರೆ ಒಂದು ಇದು ಇದೆ ಅದರಲ್ಲಿ. ಆ ಚಾಕಿರಿ ಅವ್ರು ಮಾಡ್ತಾರೆ. ಈಗ ತಾವು ಪ್ರಮುಖವಾಗಿ ಅವರು ಮಡಿಲಲ್ಲಿ ಹೋಗಿ ಮಲಗಿ ಸಮಾಧಾನ ಮಾಡುವಂತದನ್ನ ತಾವು ವಿರೋಧಿಸ್ತೀರಿ? ಅದು ತುಂಬಾ ನೋಡಿದೆ, ಮೊನ್ನೆ ನೋಡ್ತಾ ತುಂಬಾ ಬೇಸರ ಆಗ್ತದೆ. ಅದಕ್ಕೆ ಅವರು ಒಂದು ಒಳ್ಳೆ ಕ್ಷೇತ್ರದಲ್ಲಿ ಒಳ್ಳೆ ಒಂದು ನಡೆಗಳನ್ನು ಅವರು ನೇಮ ಕಟ್ಟುವವರು ಅವರೊಂದು ಆಲೋಚನೆ ಮಾಡ್ಬೇಕು. ಮತ್ತೆ ಎಲ್ಲ ದೈವ ಇಚ್ಛೆ, ನಾವು ಏನು ಹೇಳಿಕ್ಕೆ ಆಗುದಿಲ್ಲ ಅದಕ್ಕೆ. ನೋಡಿ, ಈಗ ತಾಯಿಯ ರೂಪದಲ್ಲಿ ದೈವ ಇರುವಂತದ್ದು, ದೈವದ ಕಾಲಿಗೆ ಬಿದ್ರು ಅದು ತಪ್ಪಿಲ್ಲ ಅನ್ನುವಂಥದ್ದು. ಹೌದು. ಸೊ ಹಾಗಾಗಿ ಇಲ್ಲಿ ಮಗನ ಕಾಲಿಗೆ ತಾಯಿಯ ಬೀಳ್ತಾಳೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡದು. ಹೌದು. ನಾನು ಈಗ ನೀವು ಮಾತಾಡುವಾಗ ನಾವು ಮುಂಚೆನೆ ಮಾತಾಡಿದ್ದೇನೆ, ನಾವು ದೈವದ ಪಾದಕ್ಕೆ ನಾವು ಹೋಗಿ ಬೀಳ್ಬೇಕು. ನಮ್ಮ ಪಾದಕ್ಕೆ ಒಂದು ಮಾನವ ಬಂದು ಬೀಳ್ಲಿಕ್ಕೆಲ್ಲ ಒಂದು ಇದರಲ್ಲಿ ಉಂಟು ಸಂಪ್ರದಾಯ. ಸಮುದಾಯ ಏನೇ ಇರ್ಬೋದು, ಆದ್ರೆ ಸಮುದಾಯ ಆ ಸಂದರ್ಭದಲ್ಲಿ ಅವರು ನಮ್ಗೆ ದೈವತ್ವವನ್ನು ತೋರಿಸ್ತಾರೆ, ಅವರು ದೈವವಾಗಿರ್ತಾರೆ ನಮ್ಮ ಎದುರಲ್ಲಿ. ಸೊ ಹಾಗಾಗಿ ಬಹಳಷ್ಟು ಆಕ್ರೋಶಗಳು ಬೇಕಾಗಿದೆ. ಜೊತೆಗೆ ರಿಷಬ್ ಶೆಟ್ಟರ್ಗೆ ಈ ಸಂದೇಶ ಅನ್ನುವಂಥದ್ದು ಖಂಡಿತವಾಗ್ಲೂ ಹೋಗ್ಲೇಬೇಕು. ಯಾಕಂತ ಹೇಳಿದ್ರೆ ಇದು ಸಂದೇಶ ಹೋಗದೇ ಇದ್ರೆ ಮತ್ತಷ್ಟು ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಶೇಖರ್, ಎಷ್ಟೊತ್ತು ಸೂಕ್ತ ನಿಷ್ಠತೆಗೆ ಮಾತಾಡಲಿಕ್ಕೆ ಧನ್ಯವಾದಗಳು. ಮೈ ಮನಸ್ಸಿಗೊಪ್ಪುವ ಚಂದದ ಆಭರಣ, ಸಾಂಪ್ರದಾಯಿಕ ಉಡುಗೆಗೆ ಸಾಂಪ್ರದಾಯಿಕ ಚಿನ್ನ, ನಿಮ್ಮನ್ನು ಸದಾ ಹೊಳೆಯುವಂತೆ ಮಾಡುವ ಆಕರ್ಷಕ ವಿನ್ಯಾಸ, ಆಂಟಿಕ್, ಟೆಂಪಲ್ ಡಿಸೈನ್, ಕುಂದನ್ ಆಭರಣ, ಕಲ್ಕತ್, ರಾಜ್ಕೋಟ್ ಡಿಸೈನ್, ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅಮೋಘ ಸಂಗ್ರಹ. ನಿಮ್ಮ ಪ್ರತಿ ಸಂಭ್ರಮವನ್ನ ನಮ್ಮೊಂದಿಗೆ ಹೆಚ್ಚಿಸಿಕೊಳ್ಳಿ.
40 ವರ್ಷಗಳಿಂದ ಗ್ರಾಹಕರ ನಂಬಿಕೆ ಉಳಿಸಿಕೊಂಡ ಸ್ವರ್ಣಾಭರಣ ಮಳಿಗೆ ವಿಎನ್ಆರ್ ಗೋಲ್ಡ್, ಸ್ವರ್ಣಸೌಧ, ರಥಬೀದಿ, ಬಂಟ್ವಾಳ.